ಸಾಕು ಇದೆ ಬಾ ಸುಸ್ತಾಗೋಯ್ತಪ್ಪ. ತಳ್ಳಿದ್ ನಾನು ಸುಸ್ತು ನಿಂಗ. ಬಸ್ವ ಮೋಸ್ಟ್ಲಿ ಇದೇ ಅಂಗಡಿ ಇರಬೇಕು. ಲೇ ಕಂಟು, ಇದು ಯಾವ ಸೀಮೆ ಲುಂಗಿ ಅಂಗಡಿನೋ? ಲುಂಗಿನೇ ಕಾಣಲ್ವೇ? ಕ್ಯಾ ಸಾಬ್ ಕ್ಯಾ ಓನಕತ್ತೆ? ಓನಕತ್ತೆ. ಒಂದು ನಿಮಿಷ. ಲುಂಗಿ ಮಾಡ್ತಾರಲ್ಲ, ಡಿಸೈನ್ ಜರಿ ಲುಂಗಿ ಇದರಿಗೆ. ಕ್ಯಾ ಸಾಬ್ ನಿಮ್ದು ಲುಂಗಿಗೆ ಪಂಚರ್ ಆಗ್ಬಿಟ್ಟೈತೆ? ತಗೊಂಡ್ಗೆ ಬನ್ನಿ, ಪ್ಯಾಚ್ಗೆ ಹಾಕೊಡ್ತೀನಿ. ಲುಂಗಿ ಪಂಚರ್ ಆಗಲ್ರಿ. ಪಂಚರ್ ಆಗದೇನಿದ್ರು ಟ್ಯೂಬ್, ಲುಂಗಿ ಏನಿದ್ರು ಪರ್ ಅಂತ ಅರ್ಧೋಗುತ್ತೆ. ನಾವು ಕೇಳ್ತಾ ಇರೋದು ಲುಂಗಿ ರೆಡಿ ಮಾಡ್ತಾರಲ್ಲ, ಸೂಪರ್ ಲುಂಗಿ ಫ್ಯಾಕ್ಟ್ರಿ ಎಲ್ಲಿದೆ? ಮುಜೆ ನೈ ಮಾಲೂಮ್ ಸಾಬ್. ನೈ ಮಾಲೂಮ್? ಏನು ಅಡ್ರೆಸ್ ಬರೀ ಇಲ್ಲಿದೆ ಕೊಡ್ತಾರೆ, ಇಲ್ಲಿ ಕೊಡು. ಲುಂಗಿದು ಅಡ್ರೆಸ್ಗೆ ಇಲ್ಲಿದ್ದುದೆ. ಈ ಅಡ್ರೆಸ್ ನಮ್ದು ಈಗ ಗೊತ್ತಿಲ್ಲ ಸಾಬ್. ಹಿಂಗೆ ಕೇಳ್ಕೊಂಡು ತುಂಬಾ ಜನಗೆ ಬರ್ತಾರೆ. ನಮ್ದು ಗ್ಯಾರೇಜ್ಗೆ ಇದೆ, ನಮ್ದು ಗಾಡಿಗೆ ರಿಪೇರಿ ಮಾಡೋದು. ನಿಮ್ದು ಗಾಡಿಗೆ ರಿಪೇರಿಗೆ ಮಾಡ್ಲಿ? ಅಯ್ಯೋ ನಿನ್ ಮಕ ಮುಚ್ಚ, ಎಂತ ಮಾತು ಕೇಳ್ದು. ಸಾರಿ ಬಸ್ವ, ಗಾಡಿ ಹೆಂಗಿದ್ರು ಗ್ಯಾರೇಜ್ ಹತ್ರ ಹಾಲ್ಟ್ ಆಗ್ಬಿಟ್ಟಿದೆ. ಈ ಗಾಡಿನ ಇಲ್ಲೇ ರೆಡಿ ಮಾಡಿಸ್ಕೊಂಡ್ಬಿಡೋಣ. ಕ್ಯಾ ಸಾಬ್ ಇದು ಗಾಡಿಗೆ ಐತೆ? ಮತ್ತೆ ಬಾಡಿಗೆ ಐತೆ. ಡೈಲಿ ಅಪ್ ಅಂಡ್ ಡೌನ್ ಇದ್ರಲ್ಲೇ ಆಫೀಸ್ಗೆ ಡೈಲಿ 2.25 ಕಿಲೋಮೀಟರ್. ಒಂದು ನಿಮಿಷ, ಸ್ಕ್ರೂ ಹೋಗಿದೆ. ಎಲ್ಲಾಗೆ ಹೋಗಿದೆ ಸಾಬ್. ಪಾರ್ಟ್ಸ್ಗೆಲ್ಲ ಓಲ್ಡ್ಗೆ ಆಗಿದೆ, ಸ್ಟಾರ್ಟ್ಗೆ ಆಗ್ತಾ ಇಲ್ಲ. ಇಡೀ ಪಾರ್ಟ್ ಚೇಂಜ್ಗೆ ಮಾಡಬೇಕು. ಬ್ರದರ್, ಈ ಗಾಡಿನ A to Z ರೆಡಿ ಮಾಡ್ಬೇಕು ಅಂದ್ರೆ ಏನೇನ್ ಹಾಕ್ಸ್ಬೇಕು? ಸಿಂಪಲ್ ಸಾಬ್. ಈ ಟೈರ್ಗೆ ಚೇಂಜ್ ಮಾಡ್ಬಿಟ್ಟು, ಈ ಹ್ಯಾಂಡ್ಲಿಗೆ ಚೇಂಜ್ ಮಾಡ್ಬಿಟ್ಟು, ಈ ವೈರ್ಗೆ ಚೇಂಜ್ ಮಾಡ್ಬಿಟ್ಟು, ಈ ಹೆಡ್ಲೈಟ್ಗೆ ಚೇಂಜ್ ಮಾಡ್ಬಿಟ್ಟು, ಈ ಪೆಟ್ರೋಲ್ಗೆ ಚೇಂಜ್ ಮಾಡ್ಬಿಟ್ಟು, ಈ ಚೈನ್ಗೆ ಚೇಂಜ್ ಮಾಡ್ಬಿಟ್ಟು, ಕೊನೆಯದಾಗಿ ಎಂಜಿನ್ಗೆ ಚೇಂಜ್ ಮಾಡ್ಬಿಟ್ಟು ಎಲ್ಲ ಬಿಟ್ಟಿ ಮಾಡಿ. ಅಲ್ಲ ಸಾಬ್, ಎಲ್ಲಾ ಬಾಡಿಗೆ ಚೇಂಜ್ ಮಾಡ್ಬಿಟ್ರೆ ನಿಮ್ದು ಶೋರೂಮ್ಗೆ ಮಾಲ್ ಆಗುತ್ತೆ. ಶೋರೂಮ್ಗೆ ಮಾಲೆ ಟೋಟಲ್ ಅಪ್ರಾಕ್ಸಿಮೇಟ್ಗೆ ಎಸ್ಟಿಮೇಷನ್ಗೆ ಎಷ್ಟಿಗೆ ಆಗ್ತದೆ? ಸಿಂಪಲ್ ಸಾಬ್, ಒಂದ್ 15,000 ಆಗುತ್ತೆ ಅಷ್ಟೇ. 15,000? ಇವನಿಗೆ ಗಾಡಿ ಕೊಟ್ಟಿರೋದೇ 2,200 ರೂಪಾಯಿ. ಡೋಂಟ್ ಟೆಲ್ ಓಪನ್ ದಿಸ್ ಪ್ಲೇಸ್. ಬಂದಿರೋ ಕೆಲಸ ಮೊದಲು ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಡ್ರೆಸ್ ಕಿದರ್ ಅದಕ್ಕೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಈ ಅಡ್ರೆಸ್ ಎಲ್ಲೂ ಬರಲ್ಲ, ಇದ್ರಲ್ಲೇ ಇರುತ್ತೆ. ಅಲ್ಲ ಸರ್, ರೋಡು ಇದೆ ಅಂತ ಇದೆ. ರೋಡ್ ಇದೆ ನೋಡಿ, ಡಂಬರ್ ರೋಡ್. ಇಲ್ಲಿಂದ ಅಲ್ಲಿವರೆಗೂ ಹಾಕ್ಸಿದ್ದಾರೆ. ಸರ್ಕಾರದವ್ರಿಗೆ ಬುದ್ಧಿ ಬಂದಿದೆ. ಅಲ್ಲ ಬ್ರದರ್, ಈ ಸೂಪರ್ ಲುಂಗಿ ಫ್ಯಾಕ್ಟ್ರಿ ಈ ಬಿಲ್ಡಿಂಗು ಇಂಥ ಅಡ್ರೆಸ್ ಈ ಬಿಲ್ಡಿಂಗ್ ಅಲ್ಲಿ ಯಾವ್ದು ಇಲ್ಲ ಸರ್. ಅಲ್ಲ ಸರ್, ಜರಿ ಲುಂಗಿ ತಯಾರು ಮಾಡ್ತಾರಲ್ಲ. ಜರಿ ನಿಮ್ನ ಕುರಿ ಮಾಡಿದ್ದಾರೆ ಸರ್. ಕರೆಕ್ಟ್ ಆಗಿ ಇನ್ನೊಮ್ಮೆ ನೋಡಿ ಸರ್, ನೀವು ನೋಡಿ. ಕ್ರಾಸ್ಗೆ ಕರೆಕ್ಟ್ ಆಗಿ ಇದೆ, ನಂಬರ್ಗೆ ಕರೆಕ್ಟ್ ಆಗಿ ಇದೆ, ರೋಡ್ಗೂ ಕರೆಕ್ಟ್ ಆಗಿ ಇದೆ. ಆದ್ರೆ ಅಡ್ರೆಸ್ಗೆ ತಪ್ಪಿಗೆ ಕೊಟ್ಟು ನಿಮ್ಗೆ ಯಾರೋ ಮೋಸಗೆ ಮಾಡಿದ್ದಾರೆ. ಮೋಸ? ರೇ, ಗೊತ್ತಿಲ್ಲ ಸಿಗ್ಲಿಲ್ಲ ಅನ್ನೋದು ನೀವೇ ಆಗ್ಬೇಕೇನ್ರಿ? ಹೋಗಿ ಹುಡ್ಕೊಂಬನ್ರಿ. ಸರ್, ಊರೆಲ್ಲ ಹುಡ್ಕಾಡ್ದ್ವಿ ಸರ್. ಅವನ್ ಕೊಟ್ಟ ಅಡ್ರೆಸ್ ಅಲ್ಲಿ ಆಫೀಸ್ ಇಲ್ಲ ಸರ್, ಯಾವ್ದೋ ಒಂದು ಗ್ಯಾರೇಜ್ ಇದೆ. ಹ್ಞೂ ಸರ್, ಆ ಗ್ಯಾರೇಜ್ ಅವನಿಗೆ ರಾಘವನ್ ಬಗ್ಗೆ ಕೇಳಿದ್ರೆ ಏನೇನು ಗೊತ್ತಿಲ್ಲ ಸರ್. ಲುಂಗಿ ಅಂದ್ರೆ ಬಂಗಿ ಅಂತಾನೆ, ಜರಿ ಅಂದ್ರೆ ಕರಿ ಅಂತಾನೆ. ರೇ, ಅಲ್ಲೇ 4 ಜನ ವಿಚಾರಿಸ್ಬೇಕಿತ್ತು ರೀ. ಎಲ್ಲಾ ಕಡೆ ವಿಚಾರಿಸಿದ ಆಯ್ತು ಸರ್. ಬ್ರಾಂಚ್ ಆಫೀಸ್ ಅಲ್ಲಿ ಇರೋದೇ ಸುಳ್ಳು. ಬ್ರಾಂಚ್ ಆಫೀಸ್ ಇಲ್ಲ ಅಂದ್ರೆ ಹೆಡ್ ಆಫೀಸ್ ಇದೆಯಲ್ಲ, ಅದು ಬೇಡ ಅಂದ್ರೆ ಸ್ಟೋರ್ ಇದೆಯಲ್ಲ, ಸ್ಟೋರ್ ಹತ್ರ ಹೋಗ್ಬಿಡುಕ್ರೆ. ರೇ, 25 ಕಿಲೋಮೀಟರ್ ದೂರ. ರೇ, 1000 ಕಿಲೋಮೀಟರ್ ಆಗ್ಲಿ, ಪ್ಲೇನ್ ಅಲ್ಲಿ ಬನ್ರಿ. ಸರ್, 50,000 ಲುಂಗಿಗಳ ಡೀಲ್ ಸರ್, ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಅಯ್ಯೋ, ಅಗ್ರಿಮೆಂಟ್ ಮನೆ ಹಾಳಾಗೋಗ. ಲಾಸ್ಟ್ ಟೈಮ್ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಲುಂಗಿ ತಗೊಂಡದ ಅವನು. ಬರೀ ನಿಮ್ದು ಮಾತೆ ಆಯ್ತು, ಹೋಗಿ ಹುಡುಕೊಂಬನ್ನಿ. ರೇ, ಹೋಗಿ ಹುಡ್ಕೊಂಡ್ ಬರ್ಬೇಕು. ಹೇಗಾದ್ರೂ ಮಾಡಿ 50,000 ಲುಂಗಿಗಳು ತಗೊಂಡು ಹೋಗ್ಬೇಕು. ಆ ತರ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕು, ಗೊತ್ತಾಯ್ತಾ? ನಿಮ್ ಕೈ ಕಾಲು ಮುರಿತಾನೆ ಅಂತ ನಿಮ್ಗೆ ಏನಾದ್ರು ಭಯ ಇದೆಯಾ? ಭಯ ಇದ್ರೆ ಕರ್ಕೊಂಡೋಗಿ ನಮ್ ಸಾಹೇಬ್ರನ್ನ. ನಾನು ಹೋಗೋದಿಲ್ಲಪ್ಪ. ವಿಷ್ಕಂಟು ಹೋಗ್ರಿ ಇವ್ರ ಜೊತೆಗೆ. ನೋಡಿ, ಈಗ ಕಾಮಿಡಿ ಮಾಡೋ ಟೈಮ್ ಅಲ್ಲ, ಇದು ಸೀರಿಯಸ್ ಟೈಮ್. ಈಗ ನಾನು ಏನ್ ಮಾಡ್ಬೇಕು? 1 ಗ್ಲಾಸ್ ನೀರ್ ಕುಡ್ದು ರೆಡಿ ಆಗಿ. ಯಾಕೆ? ಎನರ್ಜಿ ಬೇಕಲ್ಲ. ಯಾಕೆ ಸರ್? ಅವನು ನುಡ್ಕಕ್ಕೆ, ಗಾಡಿ ತಳ್ಳೋದಕ್ಕೆ. ಏನಾಯ್ತು ಬಸ್ಸು? ಬೈದ್ರ? ನಾನು ತಲೆ ಹಚ್ಕೊಂಡು ಹೇಳಿದೆ, ನನ್ನ ಮಾತನ್ನೊಂದು ಗೂಬೆ ಕೂಡ ಕೇಳಲಿಲ್ಲ. ಯಾವ ಗೋಬೆ ಹತ್ರ ತಲೆ ಚಚ್ಕೊಂಡ್ರಿ? ರಾಘವ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಮ್ಮೊಂದು ಹೋಲ್ಡ್ ಇರುತ್ತಂತ ಅವತ್ತು ಹಿಂಗೆಲ್ಲ ಮಾಡ್ಕೊಂಡು ಹೇಳಿದೆ. ಯಾವನಾದ್ರೂ ಕೇಳಿದ್ನಾ? ಇವತ್ತು ದೆಂಜಿ ಮಾಡಿದ್ರೆ ಕೈ ಲಜ್ಜಿ. ಹಂಗಂದ್ರೆ ಏಡಿನೂ ಇಲ್ಲ, ಏಡಿ ಹಿಡಿಯೋಕೆ ಹಾಕಿರೋ ಕೈನೂ ಇಲ್ಲ ಅಂತ. ಏನು ಪ್ರೊಡಕ್ಷನ್ ಎಲ್ಲ ರೆಡಿ ಇದೆ, ಆ ಸಮಿನಾ ಬತ್ತೆ. ಅಯ್ಯೋ, ಇಲ್ಲಿವರೆಗೂ ಎಲ್ಲಾ ಕಡೆಯಿಂದ ತಗೊಂಡ್ರೆ ಸಾಲ 25 ಲಕ್ಷ ಆಗಿದೆ. 25 lakhs rupees. ಅದೇ ಈಗ ನಾವು ಉಟ್ಕೊಂಡ್ರೆ ಲುಂಗಿನೂ ಆಡಾಡ್ಬೇಕಾಗುತ್ತೆ. ಅಯ್ಯೋ, 50,000 ಲುಂಗಿ ಮಾರಕ್ ಹಣ ಬರುತ್ತಲ್ಲ, ಅದ್ರಲ್ಲೇ ಅಡ್ಜಸ್ಟ್ ಮಾಡಿದ್ರೆ ಆಯ್ತು ಬಿಡಿ. ಅಯ್ಯೋ ದೇವರ ವಿಶಾಲಾಕ್ಷಿ, ನೀನ್ ಎಲ್ಲಿದ್ಯಮ್ಮ? ಇಲ್ಲಿ ಪಾರ್ಟಿ ಬರ್ಬೇಕಲ್ವಾ? ಅವನೇ ನಾಪತ್ತೆ ಆದ್ರೆ. ಮೋಸ್ಟ್ಲಿ ಅವನು ಇನ್ನೂ ಸ್ವಲ್ಪ ಆರ್ಡರ್ಸ್ ತರಕ್ ಹೋಗಿರ್ಬೋದಾ ಅಂತ. ಇಲ್ಲ, ನಂಗೆ ಯಾಕೋ ಅನುಮಾನ.
ಆದ್ರೆ ಅವತ್ತು ಅವ್ನು 5,000 ಲುಂಗಿ ತಗೊಳೋಕೆ ಅಂತ ಬಂದಾಗ ಮುಂಚೆನೆ ದುಡ್ಡು ಕೊಟ್ಟಿದ್ನಲ್ಲ, ಮೋಸ್ಟ್ಲಿ ಅವನು ದುಡ್ಡಿರೋನು ಅಂತ ಕಾಣುತ್ತೆ. ನನ್ನ ಮಾತು ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ, ಯಾರು ಅರ್ಥ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಲ್ಲ. ವಸು, ನೀವ್ ಒಂದೇ ಮನ್ಸಿಂದ ಅವನನ್ನ ಹುಡುಕೊಂಡು ಹೋಗಿ, ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ವಿಶಾಲಾಕ್ಷಿ ಅವ್ರೆ, ನೀವು ಬಂದ್ರೆ ಕೆಲಸ ಕೆಡುತ್ತೆ. ಯಾಕೋ? 3 ಜನ ಹೋದ್ರೆ ಕೆಲಸ ಆಗಲ್ಲ ರೀ. ಸರಿ, ನಾನು ಬಸ್ಸು ಮುಂದೆ ಹೋಗಿರ್ತೀವಿ, ನೀವ್ ಆಮೇಲೆ ಹಿಂದೆ ಬನ್ನಿ. ರೀ, ನೀವು ಬಸ್ವ ಹೋದ್ರೆ ಅದು ಪಿಕ್ನಿಕ್ ಆಗುತ್ತೆ, ನಾನು ಬಸ್ವ ಹೋದ್ರೆ ಅದು ಪತ್ತೆದಾರಿ ಕೆಲಸ ಆಗುತ್ತೆ ರೀ. ಹೌದಾ? ಹಾ. ಆಲ್ ದಿ ಬೆಸ್ಟ್ ಬಸ್ಸು. ನಾನು ಹೋಗ್ತಾ ಇದ್ದೀನಿ. ಇವರು ಕೊಟ್ಟಿರೋದ್ರಲ್ಲೇ ಒಂಚೂರು ಇಸ್ಕೊಳ್ಳಿ. ಏನ್ನ? ಆಲ್ ದಿ ಬೆಸ್ಟ್ ನಾ. ಪುಷ್ಪ ನಿಲ್ಸ್ರೆ. ಯಾಕೋ ವಿಷ? ಕಂಟೆ ಯಾಕಪ್ಪ ಬಿಟ್ಟೆ? ಯಾಕಪ್ಪ ಕಂಠ? ವಿಷ ಯಾಕ್ರಿ ಬಿಟ್ರೆ? ಹೇಳಲ್ಲ, ಯಾಕೆ ನಿಲ್ಲಿಸ್ದೆ? ಸೂಪರ್ ಲುಂಗಿ ಕಂಪನಿ, ನಮ್ಮಲ್ಲಿ ಬಿಸಿ ಬಿಸಿ ಲುಂಗಿಗಳು ದೊರೆಯುತ್ತವೆ. ರೇ, ಅಲ್ಲಿ ಬಿಸಿ ಬಿಸಿ ಅಲ್ಲ ರೀ, ಬಿಸಿ ಲುಂಗಿಗಳು ದೊರೆಯುತ್ತದೆ. ಸಿಂಗಲ್ ಬಿಸಿ. ಅಲ್ಲ ರೀ, ಅಡ್ರೆಸ್ ಬೇರೆ ಕಡೆ ಕೊಟ್ಬಿಟ್ಟು ಆಫೀಸ್ ಇಲ್ಲಿ ಮಾಡ್ಕೊಂಡ್ಬಿಟ್ಟಿದಾನಲ್ಲ ಬಸವ. ಅಟ್ಯಾಕ್, ಕಮ್ ಆನ್. ಕಂಟು ಹೊರಗಡೆ ಸೂಪರ್ ಲುಂಗಿ ಅಂತ ಬೋರ್ಡ್ ಹಾಕ್ಬಿಟ್ಟು ಇಲ್ಲಿ ನೋಡ್ರಿ, ಬಿಸಿ 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 ಲುಂಗಿ. ಏ ಬಸವ, ಏನ್ರಿ ಇದು? ನಮ್ಮ ಆಫೀಸಲ್ಲೂ ಡಬ್ಬದ ಮೇಲೆ ಡಬ್ಬ, ಡಬ್ಬದ ಮೇಲೆ ಡಬ್ಬ, ಡಬ್ಬದ ಮೇಲೆ ಡಬ್ಬ ಜೋಡಿಸ್ದಂಗೆ ಇವನು ಸಾಲಕ್ಕೂ ಜೋಡಿಸ್ಬಿಟ್ಟಿದ್ದಾನೆ ಡಬ್ಬಗಳನ್ನ. ಡಬ್ಬ ನನ್ನ ಮಗ. ಹಲೋ, ಯಾರು? ಯಾರು ಬೇಕಿತ್ತು? ಸರ್, ಇದು ಸೂಪರ್. ಇದು ಸೂಪರ್ ಲುಂಗಿ ಆಫೀಸ್ ಇದೆ ಅಲ್ವಾ ಸರ್? ಹೌದು, ಯಾಕೆ? ಸರ್, ನಿಮ್ಮಲ್ಲಿ ಲುಂಗಿಗಳು ಹೆಂಗೆ ಸರ್? ಚೀಪು ಸರ್. ರೇ, ಲಾಲಿಪಾಪ್ ಚೀಪ ಏಜೆಂಟ್, ಇದು ನಮ್ ಟೆನ್ಷನ್ ಅಲ್ಲಿ ನಾವು ಸಾಯ್ತಾ ಇದೀವಿ ಸರ್, ತುಂಬಾ ಕಡಿಮೆ ಬೆಲೆ ಸಿಗತ್ತೆ ಅಂತ. ಸರ್, ಲುಂಗಿ ಗಂಡಸರಿಗೆ ಬೇಕಾ ಹೆಂಗಸರಿಗೆ ಬೇಕಾ? ಗಂಡಸರಿಗೆ ಮತ್ತು ಗಂಡಸ್ತರ ಇರೋ ಎಲ್ರಿಗೂ. ಸರ್, ತುಂಬಾ ಒಳ್ಳೆ ಲುಂಗಿ ಸರ್. ಈ ಲುಂಗಿ ಹಾಕೊಂಡ್ಬಿಟ್ರೆ ಗಂಡಸ್ರು ಯಾರು ಹೆಂಗಸ್ರು ಯಾರು ಏನು ಗೊತ್ತಾಗಲ್ಲ ಸರ್. ಒಳ್ಳೆ ಲುಂಗಿ ಸರ್. ಅಂದ್ರೆ ನಿಮ್ಮ ಲುಂಗಿ ಬುರ್ಕಾ ತರ ಇದೆ ಅಂತೀರಾ? ಸರ್, ಬುರ್ಕಾ ಮಕ್ಕ ಹಾಕೊಳ್ಳೋದು, ಲುಂಗಿ ಕೆಳಗಡೆ ಸೊಂಟಕ್ಕೆ ಹಾಕೊಳ್ಳೋದು ಸರ್. ಈ ಲುಂಗಿ ಒಂದ್ ಇದ್ಬಿಟ್ರೆ ಬೇರೇನು ಬೇಡ ಅಂತೀರಾ? ತಮಾಷೆ ಮಾಡ್ತಾರೆ, ಜೋಕ್ಸ್ ಜೋಕ್ಸ್. ಸರ್, ಒಂದೆರಡು ಸ್ಯಾಂಪಲ್ ಇದ್ರೆ ಟೇಸ್ಟ್ ನೋಡ್ಬಿಡ್ತೀವಿ. ನೋಡಕ್ ಅದೇನು ತಟ್ಟೆ ಇಡ್ಲಿನೇ? ಸರಿ ಸರ್, ಸ್ಯಾಂಪಲ್ ತೋರಿಸಿದ್ರೆ ನೋಡ್ಬಿಡ್ತೀವಿ. ಬನ್ನಿ ಬನ್ನಿ ಸರ್, ಒಳಗಡೆ ಬನ್ನಿ. ತಕೊಳ್ಳಿ ಸರ್ ಲುಂಗಿ. ಒಳ್ಳೆ ಲುಂಗಿ ಸರ್ ಇದು, ತಕೊಳ್ಳಿ. ಇದು ಲುಂಗಿ. ಹೌದ್ರಿ ಸರ್, ಲುಂಗಿ ಅದ. ನಾವು ಅಂಗಿ ಅನ್ಕೊಂಡ್ಬಿಟ್ವಿ. ಅಲ್ರಿ ಸರ್, ಇದು ಲುಂಗಿ ಅದ. ನೀವು ಮುಂಚೆಯಿಂದಾನು ಬಿಸಿ ಲುಂಗಿನೇ ಮಾರಲ್ಲ? ಹೌದು ಸರ್, ಇಲ್ಲಿ ಸಿಗುದ ಬಿಸಿ ಲುಂಗಿ, ಅದನ್ನ ಮಾರ್ತೀವ್ರಿ. ನೀವು ಎಸಿ ಲುಂಗಿ ಯಾಕೆ ಮಾರಲ್ಲ? ಜನ ಎಲ್ಲ ಎಸಿ ಲುಂಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸಿ ಫ್ಯಾಕ್ಟ್ರಿ ಅಷ್ಟು ಚಲೋ ನಡೀತಾ ಇಲ್ರಿ, ಮತ್ತ ಅದ್ರ ಮಾಲು ಆದಂತ ಪ್ರಯೋಜನಕ್ಕೆ ಬರುದಿಲ್ರಿ ಸರ್ ಅದ. ಎಸಿ ಲುಂಗಿ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇಲ್ಲ ಸರ್, ಒಟ್ನಾಗಿ ಹೇಳ್ಬೇಕಂದ್ರ ಎಸಿ ಲುಂಗಿ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿಬಿಟ್ಟದಂತ. ಮತ್ತ ಇನ್ನೊಂದು ಸುದ್ದಿ ಗೊತ್ತಾ ನಿಮ್ಗ? ಅಲ್ಲಿ ಕೆಲಸ ಮಾಡೋ ಮಂದಿ ಕೆಲಸ ಬಿಟ್ಟ ಮಣಿಗೆ ಹೋಗಿದಾರಂತ್ರಿ ಸರ. ಹಂಗಂತ ಯಾರು ನಿಮ್ಗೆ ಹೇಳಿದ್ದು? ಹಂಗಂತ ಮಂದಿ ಮಾತಾಡ್ತಿದ್ರಿ ಸರ್, ಅದ ಸುದ್ದಿ ಕೇಳಿ ನಾನು ನಿಮ್ಗೆ ಹೇಳಿದೆ. ತಗೊಳ್ರಿ ಸರ್, ಲುಂಗಿ ತಗೊಳ್ರಿ. ಎಷ್ಟು ಕೊಡ್ಲಿ? ಕೊಡ್ಲಿ, ನಾವೇ ತಗೊಂಡ್ ಬರೋಣ. ಬೇಡ ಬಿಡ್ರಿ, ನಮ್ಗೆ ಮುಂಚೆಯಿಂದ ಎಸಿ ಲುಂಗಿನ ಸೊಂಟಕ್ಕೆ ಸುತ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೇರೆ ಕಂಪ್ನಿ ಲುಂಗಿನ ಸೊಂಟಕ್ಕೆ ಸುತ್ಕೊಂಡ್ರೆ ಸಬಕಂತ ಜಾರೋಗ್ಬಿಡುತ್ತೆ. ಸರ, ಮಾರ್ಕೆಟ್ ನಲ್ಲಿ ಇಲ್ಲಿದ್ ಕೇಳಿದ್ರೆ ನಾವ್ ಎಲ್ಲಿಂದ ತಂದು ಕೊಡುನ್ರಿ? ಎಸಿ ಲುಂಗಿ ಫ್ಯಾಕ್ಟ್ರಿ ಆಗ್ಲೇ ಮಕಾಡೆ ಮಲಗಿದ್ದಾಗೈತ್ ಸರ. ನೀವೇನಾದ್ರ ಎಸಿ ಲುಂಗಿ ಅಂತ ಹುಡ್ಕೊಂಡು ಆದ್ರ ಎಸಿ ಲುಂಗಿ ಏನು ಸಿಗ್ಲ ಚಡ್ಡಿ ಮೇಲೆ ಇರ್ಬೇಕಾಗತ್ ನೋಡ್ರಿ ಸರ್. ಮತ್ತ ನಾವು ಚಡ್ಡಿಲೇ ಇರ್ತೀವಿ, ಚಡ್ಡಿ ಲುಂಗಿಗಿನ್ನ ಸಿಕ್ಕಾಪಟ್ಟೆ ಎಸಿ ಆಗಿರುತ್ತೆ. ಇವರೇ ಇವಾಗ ಇಲ್ಲಿ ರಾಘವನ್ ಅನ್ನೋರು ಎಷ್ಟೊತ್ತಿಗೆ ಸಿಗ್ತಾರೆ? ರಾಘವ ಯಾವನ್ರಿ? ಅವನ್ ರಾಘವ? ರಾಘವನ್ ನಿಮ್ ಬಾಸ್ ರಾಘವನ್ ಅಲ್ವಾ? ಅಲ್ರಿ ಅಪ್ಪ ಸರ, ನಿಮ್ಗೆ ಏನ್ ಬೇಕ? ಲುಂಗಿ ಬೇಕಾ ಏನ್ ರಾಘವ ಬೇಕಾ? ಅಲ್ಲ, ರಾಘವನ್ ಅವರು ಬಂದ್ರೆ ಲುಂಗಿ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ವಿ ಸರ. ಅಂತ ಹೆಸರಿನವ್ರು ಇಲ್ಲಿ ಯಾರು ಇಲ್ರಿ ಅಪ್ಪ. ನನ್ನ ಹೆಸರು ವೆಂಕಟ ಅಂತ. ಸರ್, ಈ ಲುಂಗಿ ತಗೊಳ್ರಿ, ಬಹಳ ಚಲೋ ಲುಂಗಿ. ಇಂಥ ಲುಂಗಿ ನಿಮ್ಗೆ ಎಲ್ಲಿ ಸಿಗಂಗಿಲ್ರಿ ಅಪ್ಪ. ಓಹೋ, ಇಂಥ ಲುಂಗಿ ಎಲ್ಲೂ ಸಿಗವಲ್ದು. ನೋಡೋಣ, ಒಂದೆರಡು ಕಡೆ ವಿಚಾರಿಸ್ತೀವಿ. ಅಲ್ಲಿ ಎಸಿ ಲುಂಗಿ ಸಿಕ್ಕಿಲ್ಲ ಅಂದ್ರೆ ಬಿಸಿ ಲುಂಗಿ ತಗೊಳಕ್ಕೆ ಇಲ್ಲೇ ಬರ್ತೀವಿ. ಕಂಠು ಹೊರಡೋಣ. ಬೆಳಿಗ್ಗೆ ಅಂತ ಮಂದಿ ಬರ್ತಾವೋ ದರಿದ್ರು. ಏನಾಯ್ತು ಬಸ್ಸು? ತಲೆ ನೋವ್ತಿದ್ಯಾ? ಮುಲಾಮ್ ಹಚ್ಲಾ? ರೀ, ನಂಗೆ ಮುಲಾಮ್ ಹಚ್ಚಿದ್ರೆ ಅವನ್ ಸಿಗಲ್ಲ ರೀ. ಇನ್ ಯಾರಿಗೆ
ಹಚ್ಚಿದ್ರೆ ಸಿಗ್ತಾನೆ. ಯಾವ್ದಾದ್ರು ಒಳ್ಳೆ ಗಾಡಿ ತಗೊಂಡೋಗಿ ಇಲ್ಲೇ ಸಿಕ್ಕಿರೋನು ಯಾವ್ದೋ ಅಲ್ಲೂ ಟಪಾಸ್ ಗಾಡಿ ತಗೊಂಡೋಗಿ ಎಲ್ಲಿ ಸಿಗ್ತಾನೆ? ತಪ್ಪು ನನ್ನ ಗಾಡಿದಲ್ಲ, ಬಕ್ಕಳಗಳಾಗಿರೋ ನಮ್ದು, ಅದನ್ನ ತಿಳ್ಕೊಳ್ಳಿ ನೀವು. ಮುಂಚೆನೆ ಹೋಗಿದ್ರೆ ಸಿಕ್ಕಿರೋನ್ರಿ. ಜೇಮ್ಸ್ ಬಾಂಡ್ ನೀವು ಸಿಕ್ಕಿರೋನು. ಇವಾಗ ಯಾಕ್ರಿ ಮಾತು ಬೇಡ ಬಿಡ್ರಿ. ನೀ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡಿ, ಉರಿಯುತ್ತೆ ನಂಗೆ. ಗಾಡಿ ನಿಮ್ದು ರೀ. ನೀವ್ ಯಾಕೆ ಬಂದ್ರಿ ನನ್ನ ಜೊತೆ? ಇದೇನ್ ಆಫೀಸಾ ಇಲ್ಲ ಫಿಶ್ ಮಾರ್ಕೆಟಾ? ರೇ ಇನ್ಸ್ಪೆಕ್ಷನ್ಗೆ ಅಂತ ಹೋದ್ಮೇಲೆ ಬಂದಿದ ತಕ್ಷಣ ನಾನು ರಿಪೋರ್ಟ್ ಮಾಡ್ಕೋಬೇಕು ಅನ್ನೋ ಜ್ಞಾನ ಇಲ್ಲನ್ರಿ ನಿಮ್ಗೆ? ಫೋರ್ಟೇ ಸಿಕ್ಕಿಲ್ಲ ಅಂದ್ಮೇಲೆ ರಿಪೋರ್ಟ್ ಯಾವ ಕರ್ಮಕ್ಕೆ ಸರ್? ಅಂದ್ರೆ ಏನ್ ಮಾತಿನ ಅರ್ಥ? ಸರ್ ನಾವು ಅಲ್ಲಿ ಶಿಸ್ತಾಗಿ ಹೋದ್ವಿ, ಸುಸ್ತಾಗಿ ಬಂದ್ವಿ. ಸುಮ್ಮನೆ ಇರ್ರಿ ಸರ್. ನಾವು ಹೋಗಿದ್ದ ಜಾಗದಲ್ಲಿ ಸೂಪರ್ ಲುಂಗಿ ಕಂಪ್ನಿ ಅಂತ ಇತ್ತು ಸರ್. ಆದ್ರೆ ಒಳಗಡೆ ಬಿಸಿ ಲುಂಗಿಗಳು ಮಾರಾಟ ಆಗ್ತಾ ಇದ್ವು ಸರ್. ಹ್ಞೂ ಸರ್. ರಾಘವನ್ ಯಾರು ಅಂತ ಕೇಳಿದ್ರೆ ನಮ್ಮನ್ನೇ ಯಾರವರು ಅಂತ ಕೇಳ್ತಾನೆ. ಹೌದೇನ್ರಿ? ನಿಜಾನಾ? ಇಸ್ ಇಟ್? ಇಟ್ ಈಸ್ ಸರ್. ಬರೀ ಬಿಸಿ ಲುಂಗಿಗಳು ಮಾರಾಟ ಆಗ್ತಾ ಇದೆ, ಎಸಿ ಲುಂಗಿಗಳು ಮಾರಾಟ ಆಗ್ತಾ ಇಲ್ಲ ಅನ್ನೋ ವಿಷಯನೂ ನಮ್ಗೆ ಗೊತ್ತಾಯ್ತು ಸರ್. ಮಾರಾಟ ಬಿಡಿ ಸರ್, ಮೂಸಿ ನೋಡಲ್ಲ. ಸರ್ ನನಗೆ ತುಂಬಾ ದುಃಖ ಆಗ್ತಿದೆ ಸರ್. ನೀವು ಪರ್ಮಿಷನ್ ಕೊಟ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ. ರೇ ಮನೆಗೆ ಹೋದ್ರೆ ದುಃಖ ಕಮ್ಮಿ ಆಗುತ್ತೇನ್ರಿ? ಸುಮ್ಮನೆ ಇರ್ರಿ. ಉಯ್ ಮಾ ರೀ, ಮನೆಗೆ ಹೋದ್ರೆ ದುಃಖ ಜಾಸ್ತಿ ಆಗುತ್ತೆ. ಆಫೀಸಲ್ಲಿ ಇದ್ರೆ ಮರಿಬಹುದು, ಕೊನೆ ಪಕ್ಷ ಲುಂಗಿಯಲ್ಲಿ ಕಣ್ಣೀರು ಒರೆಸ್ಕೋಬಹುದು. ರೇ ನಮ್ ಫ್ಯಾಕ್ಟ್ರಿ ಮುಳುಗೋಗ್ತಾ ಇದೆ, ಯಾರಿಗೂ ಕಾಳಜಿನೇ ಇಲ್ವೇನ್ರಿ ಅದ್ರ ಬಗ್ಗೆ? ಸರ್ ನಾನು ಆವತ್ತೇ ಹೇಳಿದೆ ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ. ನೀವು ನಿಮ್ ಬಂಟ ಅಂದ್ರೆ ಈ ಕಂಠ ಸೇರ್ಕೊಂಡು ನನ್ನ ಮಾತೇ ಕೇಳಲಿಲ್ಲ. ವಿಷ ಯಾಕ್ರಿ ಬಿಟ್ರೆ? ನೀವು ತಿನ್ಲಿ ಅಂತ. ಏ ಆಗೋಗಿರೋ ಮದ್ವೆ ಈಗ ಯಾಕ್ರಿ ಮೇಳ? ಜರಿ ಲುಂಗಿಗಳು ಏನ್ ಮಾಡೋದು ಹೇಳಿ? ಜರಿ ಲುಂಗಿಗಳನ್ನ ಈಗ ನಾವೇ ಉಟ್ಕೋಬೇಕು. ಜರಿ ಲುಂಗಿನ ಉಟ್ಕೊಂಡ್ರೆ ಎಲ್ಲರೂ ಮಕ್ ಹೋಗಿದ್ದಾರೆ. ಲುಂಗಿಗೆ ಜರಿ ಅಂತ ಹೇಳ್ದಂಗೂ ಬುದ್ಧಿ ಇಲ್ಲ, ಕೇಳ್ದಂಗೂ ಬುದ್ಧಿ ಇಲ್ಲ. ನಾಗರಾಜ್ ಹೇಳಿದ್ ನಿನಗೆ ಶಟ ಯಾರ್ಗೆ? ನಾಗರಾಜ್ಗೆ. ಅಯ್ಯೋ ಅಪ್ಪ, ಈ ಜರಿ ಲುಂಗಿಗಳನ್ನ ಮಾರಾಟ ಮಾಡೋಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ರಪ್ಪ. ಲಕ್ಷಾಂತರ ರೂಪಾಯಿ ಸಾಲ ತಗೊಂಬಂದು ಇದ್ರ ಮೇಲೆ ಬಂಡವಾಳ ಹಾಕ್ಬಿಟ್ಟಿದೀನಿ, ಇದು ವಾಪಸ್ ತೆಗಿಬೇಕಪ್ಪ. ಇಲ್ಲ ಅಂದ್ರೆ ಕಂಪ್ನಿ ಮುಳುಗೋಗುತ್ತೆ, ನೀವೆಲ್ಲ ಮನೇಲಿ ಕೂತ್ಕೋಬೇಕಾಗುತ್ತೆ. ये क्या हुआ, कैसे हुआ, कब हुआ? ಕ್ಯಾ ಹೂವ ಕಬ್ಬು ಅವೆಲ್ಲ ಏನಮ್ಮ ನೀನ್ ಹೇಳ್ತಾ ಇರೋದು? ಶೋಕ ಗೀತೆ ಸರ್. ಯಾಕಮ್ಮ ಎಲ್ಲಾರು ನೀಟಾಗಿ ನಿಂತ್ಕೊಂಡ್ಬಿಟ್ಟು ಮೌನಾಚರಣೆ ಮಾಡ್ಬಿಡ್ರಿ. ನಿಮ್ ಹೆಸರಿಲ್ಲ ಸರ್? ಕೈ ಮುಗಿದು ಏರು, ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ಮೇರು, ನಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ಕೂಡ ಎತ್ತುತ್ತಾನೆ ಆರತಿ. ಸುಮ್ನೆ ಕೂರು, ಇಲ್ಲ ಅಂದ್ರೆ ನಿಂತಿತಿ. ಏ ಈ ಆಟೋ ರಾಣಿ ಗಿರ್ಜಾ ಜನಗಳ ಸೇವೆಗೆ ಸದಾ ಸಿದ್ಧ ಕಣೋ. ಜನಗಳನ್ನ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ, ಇನ್ನೊಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಕರ್ಕೊಂಡು ಹೋಗಿ ತಲುಪ್ಸೋದು ಅಷ್ಟೊಂದು ಸುಲಭನಾ? ನಿನ್ನನ್ ಯಾರಮ್ಮ ಬಿಡು ಅಂದ್ರು? ಹಗಲು ರಾತ್ರಿ, ಬಿಸಿಲು ಮಳೆ ಚಳಿ ಗಾಳಿ ಅಂದೆ ನಿಮ್ ಸೇವೆಗೆ ಸದಾ ಸಿದ್ಧ ಇರೋದು ಒನ್ ಅಂಡ್ ಓನ್ಲಿ ಈ ಆಟೋ ರಾಣಿ ಮಾತ್ರ. ಮಳೆ ಬಂದ್ರೆ ಛತ್ರಿ ಹಿಡ್ಕೋ, ಚಳಿ ಆದ್ರೆ ಸ್ವೆಟರ್ ಹಾಕೋ. ಆಟೋ ಯಾಕೆ ಓಡಿಸ್ತೀಯಾ? ಶಂಕರ್ನಾಗ್ ಅವ್ರ ವಾಯ್ಸ್ ಈ ತರ ಬರ್ತಾ ಇರ್ಲಿಲ್ಲ. ಸಿಡಿ ಉಲ್ಟಾ ಹಾಕೊಂಡು ನೋಡ್ಬಿಟ್ಲ ಸಾಯಿ ಕುಮಾರ್ ಪಿಕ್ಚರ್ನ. ಏಯ್ ನೀವೇನಾದ್ರೂ ಬಸ್ಸಲ್ಲೋ ಟ್ರೈನಲ್ಲೋ ಬೆಳಗಿನ ಜಾವ ಬಂದು ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆದ್ರಿ ಅನ್ಕೋ, ನಿಮ್ ಅಜ್ಜ ಆಗ್ಲಿ ಅಜ್ಜಿ ಆಗ್ಲಿ ಮಗ ಆಗ್ಲಿ ಮೊಮ್ಮಗ ಆಗ್ಲಿ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಯಾರು ಬರಲ್ಲ. ನಿಮ್ನ ಪಿಕಪ್ ಮಾಡಕ್ಕೆ ಬರೋದು ಈ ಆಟೋದವ್ರು ಮಾತ್ರ. ಯಾಕೆ ಹೇಳ? ಡಬಲ್ ಮೀಟರ್ ಕೊಡ್ತೀವಲ್ಲ ಅದಕ್ಕೆ. ಈಶಾ ಅಣ್ಣಂಗೆ ಹೇಳ್ಬಿಟ್ಟು ಅರ್ಧ ಶಂಕರ್ನಾಗ್ ಸರ್ ತರ ಅರ್ಧ ದರ್ಶನ್ ಸರ್ ತರ ಇರೋ ಆಟೋ ಡ್ರೈವರ್ನ ಕೊಟ್ಟು ಮದುವೆ ಮಾಡಿಸು. ಗಣೇಶ್ ಸರ್ ತರ ಬೇಡವಾ? ಇವತ್ತು ಯಾರು ಬಸ್ ಕಂಡಕ್ಟ್ರ? ಅಲ್ಲ, ಆಟೋ ರಾಣಿ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ಬಾಯಿ ಮುಚ್ಚಿದ್ದು ಕುಲ್ಲು ಈಜಿಂದ ಬೆರಿಕರ ಡುಬ್ಬೂರು. ಅಣ್ಣ ಏನದು ಇಷ್ಟು ಉದ್ದ ಬೈದ್ಬಿಟ್ಟೆ? ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು, ಇಲ್ಲ ಅಂದ್ರೆ ಬೆನ್ನಿಗೆ ಎರಡು ಬೀಳುತ್ತೆ ಅಂತ. ಏನಮ್ಮ ಇದು ನಿನ್ನ ಏಕಪಾತ್ರ ಅಭಿನಯ? ಆಯ್ತಾ, ಮುಗೀತಾ? ಓ ತಾವೇನೋ ಜಡ್ಜು? ಅಣ್ಣ ನಂಗೊಬ್ಬ ಆಟೋ ಡ್ರೈವರ್ನ ಕೊಟ್ಟು ಮದುವೆ ಮಾಡಿಸು. ಅಯ್ಯೋ ಒಬ್ಬ ಯಾಕಂದ? ವಿಸಿಲ್ ಹೊಡೆದ್ರೆ 100 ಜನ ಬಂದು ನಿಲ್ತಾರೆ, ಅದ್ರಲ್ಲಿ ಒಂದು 5 ಜನರನ್ನ ಸೆಲೆಕ್ಟ್ ಮಾಡ್ಕೊ. ಸುಮ್ನೆ ತಮಾಷೆ ಮಾಡ್ಬೇಡ ನೀನು. ಈಗಿಂದೀಗ್ಲೇ ಒಂದ್ ಆಟೋ ಹತ್ತಿ ಇಡೀ ಬೆಂಗಳೂರ್ನ ಸುತ್ತಾಕು. ನನ್ಗೋಸ್ಕರ ಅಂತ ಒಬ್ಬ ಆಟೋ ಡ್ರೈವರ್ ಆದ್ರೂ ಸಿಕ್ಕೇ ಸಿಗ್ತಾನೆ ನನ್ನ ಮದುವೆ ಆಗಕ್ಕೆ. ಇವಾಗಷ್ಟೇ ಸುತ್ತಿ 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 ಬಂದೆ ಕಣೋ, ತಲೆ ಸುತ್ತು ಬರ್ತಾ ಇದೆ. ಆಫೀಸ್ಗೆ ಹೋದ್ರೆ ಅಲ್ಲೊಂಥರ ಟೆನ್ಷನ್, ಮನೆಗೆ ಬಂದ್ರೆ ಈ ಟೆನ್ಷನ್. ಒಟ್ನಲ್ಲ ರಾಘವ ಇಲ್ಲಿದ್ದಾನೆ ಹುಡುಕ್ಬೇಕು. ರಾಘವನ ಯಾರವನು? ಅವ್ನಿಗೆ ಎಷ್ಟು ವರ್ಷ? ಇದನ್ ಬಿಡ್ತೀಯಾ? ಅವನಿಗೆ 26, ಮದುವೆ ಆಗ್ತೀಯಾ? ಈ ಕಳ್ಳ ದರಿದ್ರ ನನ್ನ ಮಗ ಅವನು. ನಮ್ಗೆಲ್ಲ 50,000 ಲುಂಗಿ ಬೇಕು ಅಂತ ಹೇಳಿ ನಾಮ ಹಾಕೊಂಡು ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ.
ನಮ್ ಸಮಸ್ಯೆನ ನಾವೇ ಪರಿಹಾರ ಮಾಡ್ಕೋಬೇಕು. ಅದನ್ನ ಒಂದೊಂದಾಗಿ ನೀನೇ ಕ್ಲಿಯರ್ ಮಾಡ್ಕೋ. ನೋಡಪ್ಪ, ಇವಾಗ ನನಗ್ ಮದ್ವೆ ಮಾಡಿದ್ರೆ ಒಂದ್ ಸಮಸ್ಯೆ ಮುಗಿಯುತ್ತಾ? ಆಗ ನನ್ ಪಾಡಿಗೆ ನಾನು ಇರ್ತೀನಿ. ಅವಾಗ ನೀನ್ ಲುಂಗಿ ರಾಗವನ್ನಾದ್ರೂ ಹುಡ್ಕೋ, ಪುಂಗಿ ರಾಗವನ್ನಾದ್ರೂ ಹುಡ್ಕೋ. ಕೇಳಿಪ್ಪ, ನಿಮ್ ತಂಗಿಗೆ ಬಾಯಿ ಮುಚ್ಕೊಂಡಿರ ಕೇಳಿ. ನಿಮಗಿಂತ ಕೆಟ್ಟ ಭಾಷೆ ಮಾತಾಡಕ್ಕೆ ನಮಗ್ ಬರುತ್ತೆ, ಆದ್ರೂ ತಡ್ಕೊಂಡಿದೀವಿ. ಏಯ್, ಯಾಕೆ ತಡ್ಕೊಂಡಿದ್ಯಾ? ಅದೇನ್ ಬೈತೆ ಬರಿಯ ನೋಡೋಣ. ಸಾಕಿರಮ್ಮ. ಓ, ಅಣ್ಣನ ಮುಂದೆ ಈ ತರ ಮಾತಾಡೋಕೆ ನಿಂಗೆ ಅದೆಷ್ಟು ಧೈರ್ಯನಮ್ಮ? ಕೂತ್ಕೊಂಡು ಅಲ್ಲಿ ನೋಡೋರು ಏನ್ ಅನ್ಕೋಬೇಕು? ಯು ಡೋಂಟ್ ವರಿ, ಬೀಪ್ ಹಾಕೊಂಡಿರ್ತಾರೆ. ಭಗವಂತ, ಮುಖ್ಯ ಪ್ರಾಣ ಬಾಳೆಗೊನೆ, ಎಲ್ಲಿದ್ಯಪ್ಪ ತಂದೆ? ಯಾಕಪ್ಪ ನನ್ನ ಕಷ್ಟ ನೋಡ್ದಂಗ್ ಮಾಡ್ತೀಯ ನೀನು? ಬಾರಪ್ಪ, ಕಾಪಾಡಪ್ಪ. ಪ್ಲೀಸ್ ಕಂಪ. ಜೈ ಶ್ರೀರಾಮ್. ಏನಪ್ಪ ಬಸವ, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರ್ದಿರ ಇಷ್ಟು ಜೋರಾಗಿ ಅಳುತ್ತಾ ಇದೆಯಲ್ಲ? ಇಷ್ಟು ದಿನ ಆದ್ಮೇಲೆ ನನ್ನ ಜ್ಞಾಪಿಸ್ಕೊಂಡಿದ್ಯಾ? ಸುಖವಾಗಿದ್ದಾಗ ನನ್ನ ಕಡೆ ಕ್ಯಾರೇ ಅಂದಿರೋನು, ಕಷ್ಟ ಬಂದ ತಕ್ಷಣ ಆರೇ ಆರೇ ಅಂತೆಲ್ಲ ನಿನಗೆ ಆಗದಿಲ್ವಾ? ಏನದು? ನಾಚಿಕೆ. ನಿನ್ನಲ್ಲಿ ಏನಪ್ಪ ನಾಚಿಕೆ? ನಿಂಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಇದೆ? ಹೆರಿಗೆ ನೋವು ಬಂದ್ಮೇಲೆ ತಾನೇ ಹೆರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಹೋದ್ರೆ ಹುಚ್ಚ ಅನ್ನಲ್ವಾ? ಓಹೋ, ಸಂಕಟ ಬಂದಾಗ ಮುಖ್ಯ ಪ್ರಾಣಾಯ ನಮಃ ಅಲ್ವೇ? ನಾನು ಸಿಕ್ಕಾಪಟ್ಟೆ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಕಣು. ನನಗೆ ಗೊತ್ತು. ಅದೇನೋ ಜರಿ ಲುಂಗಿ ಅಂತ ಮಾಡಿದ್ಯಾ, ಅದನ್ನ ಕೊಂಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಅದೇ ತಾನೇ ನಿನ್ನ ಸಂದಿಗ್ಧ ಪರಿಸ್ಥಿತಿ. ಕೊಂಡ್ಕೊಳ್ಳೋದು ಬಿಡು ಕಣು, ಯಾರು ಮೂಸಿನೂ ನೋಡ್ತಾ ಇಲ್ಲ ಕಣು. ಅಂತ ರಾಮ ಲಕ್ಷ್ಮಣರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಪ್ರಪಂಚ ಸುತ್ತಿದ್ಯಾ ನೀನು. ಒಂದು ಸಣ್ಣ ಹೆಲ್ಪ್ ಮಾಡಕ್ಕಾಗಲ್ವೇನು ನಿಂಗೆ? ಜಸ್ಟ್ ಆಫ್ಟರ್ ಆಲ್ 50,000 ಜರಿ ಲುಂಗಿ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲಾದ್ರೂ ಬೀದಿ ಬೀದಿ ಸುತ್ತಿ ಅದನ್ನೆಲ್ಲ ಮಾರ್ಕೊಂಡು ದುಡ್ಡು ತಗೊಂಡು ಬಾರಪ್ಪ. ಓಹೋ, ಏನಪ್ಪ ನನ್ನ ಜುಬ್ಬ ಹಾಕೊಂಡು ಹೆಗಲ ಮೇಲೆ ಖಾದಿ ಚೀಲ ನೇತಾಕೊಂಡಿರೋ ಏಜೆಂಟ್ ಅನ್ಕೊಂಡಿದ್ಯಾ? ಇಲ್ಲ ಭಗವಂತ, ಒಂದು ಲುಂಗಿಗೆ ಒಂದು ಬನಾನ ಕೊಡ್ತೀನಿ ಕಮಿಷನ್. ಒಂದು ಲುಂಗಿಗೆ ಒಂದು ಬಾಳೆಹಣ್ಣ? ನನಗೆ ಬೇಡ, ದೇವರಿಗೆ ಲಂಚ ಕೊಡ್ತೀಯಾ? ನೋಡ ಬಸವ, ನಾನು ಈ ಕೆಲಸದಲ್ಲಿ ನಿನಗೆ ಸಹಾಯ ಮಾಡೋದಿಲ್ಲ. ಇದು ಸ್ವಪ್ರಯತ್ನದಿಂದಲೇ ಆಗಬೇಕು. ಜೈ ಶ್ರೀರಾಮ್. ಅಪ್ಪ, ತಂದೆ ಎಲ್ಲ ಒಂದೇ. ಲುಂಗಿ ಮಾರಿದ್ರೆ ಬನಾನ ಕೊಡ್ತೀನಿ ಅಂತ ಹೇಳಿದೆ, ನಂಗೆ ಬರೀ ಬನಾನ ಸ್ಕಿನ್ ಕೊಟ್ಟು ಹೋದ್ಯಲ್ಲಪ್ಪ. ಮನೇಲಿ ಜೂಟಾಟ ಆಡ್ತಿರಲ್ರೋ, ಗ್ರೌಂಡ್ ಅಲ್ಲಿ ಹೋಗಿ ಜೂಟಾಟ ಆಡ್ಬೇಕು. ಯಾಕಮ್ಮ? ನಾನು ಮನೇಲಿ ಸಾಕಿದ ಪ್ರಾಣಿ, ಕಚ್ಚೋದಿಲ್ಲ. ಹೊಗಳ್ತಿರಲ್ಲ. ಕೂತ್ಕೊಳ್ಳಿ. ಸರಿನಮ್ಮ, ಬಾಗಿಲಿ ಹತ್ರ ಹಾರು ಹೊಡ್ತಿದಿರಲ್ಲ, ಕಳ್ಳಕ್ಕಾಕ್ರು ನುಗ್ಗೋದಿಲ್ವಾ? ನೀವು ನುಗ್ದಂಗೆ. ಅದಿರ್ಲಿ, ಪುರಂದರದಾಸರು ಏನ್ ಹೇಳಿದಾರ ಗೊತ್ತಾ? ಕಳ್ಳಕ್ಕಾಕ್ರು ಇರೋದೇ ಭಯ ಹುಟ್ಟಿಸೋದಕ್ಕೆ, ಭಯೋತ್ಪಾದನೆ ಮಾಡೋದೇ ಅವರ ಕೆಲಸ. ಅದ್ರ ಬಗ್ಗೆ ನಾನು ಒಂದು ಕವನ ಬರೆದಿದ್ದೀನಿ, ನೋಡಿ ನಮ್ಮ ಇಲ್ಲಿ. ಅಂಕಲ್, ಅದು ನಮ್ಮ ಯಜಮಾನ್ರು ತುಂಬಾ ಬೇಜಾರಲ್ಲಿದ್ದಾರೆ, ಪ್ಲೀಸ್ ಇವತ್ತು ಕವನ ಬೇಡ. ಕವನ ಇರೋದೇ ಬೇಜಾರನ್ನು ಓಡಿಸೋದಕ್ಕಮ್ಮ. ಕರಿಯವ್ರನ್ನ. ಏನಪ್ಪ? ಬನ್ನಿಪ್ಪ. ಏನಮ್ಮ ಗೌ? ಏನೇ 3 ಲೋಕನೇ ತಲೆ ಮೇಲೆ ಬಿದ್ದಾಗ ಆಡ್ತಿದ್ಯಲ್ಲ, ಏನ್ ಟೆನ್ಷನ್? ಅದು ಇವ್ರ ಆಫೀಸ್ಗೆ ಯಾರೋ 50,000 ಲುಂಗಿಗಳನ್ನ ಆರ್ಡರ್ ಕೊಟ್ಟಿದ್ರಂತೆ. ಅಡ್ವಾನ್ಸು ಏನು ಇಲ್ವಂತೆ, ಬರೀ ಬಾಯಿ ಮಾತಿನ ವ್ಯವಹಾರ. ಇವ್ರು ಬೇರೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಇವ್ರ ಆಫೀಸ್ ಮೇಲೆ ತುಂಬಾ ಸಾಲ ಬಂದ್ಬಿಟ್ಟಿದೆ. ಏನ್ ಮಾಡೋದು ಅಂತ ಇವ್ರ ಟೆನ್ಷನ್. ನೋಡಯ್ಯ, ಈಸಬೇಕು, ಇದ್ದು ಜಯಿಸಬೇಕು. ನಿಮ್ಮನ್ನ ಯಾರಾದ್ರೂ ಸಾಯಿಸ್ಬೇಕು. ನೋಡ, ಈ ಕವನ ಓದ್ಬಿಡ್ತೀನಿ ಕೇಳೋ. ಈಗ ಇವ್ರು ಹೇಳ್ದಂಗೆ ನಿಮ್ಮನ್ನ ನಾನೇ ಸಾಯಿಸ್ಬೇಕು. ಬೇಡ ಬೇಡ ಅಂದ್ರು ಕವನ ಹೇಳಿ ಹೇಳಿ ತಲೆ ತಿಂತ್ಯಾ? ಕವನ ಬರೆಯೋದು ಇದೇ ಕೈಯಲ್ವಾ? ಈ ಕೈಯಲ್ಲಿರೋ ಫಿಂಗರ್ಸ್ ನ ಕಟ್ ಮಾಡಿ ಫಿಂಗರ್ ಚಿಪ್ಸ್ ಮಾಡ್ಕೊಂಡು ತಿಂತೀನಿ. ದುಬಾಕು, ಇನ್ನೊಂದ್ಸಲಿ ಕವನ ಹೇಳ್ತ್ಯಾ? ಗೌ, ಡ್ರೀಮ್ ಹಠ ಚೂಡು, ಕನಸು ಕಾಣೋದು ಬಿಟ್ಟು ಬಿಡಮ್ಮ. ಏನೇ ಅದು ಬಿಟ್ಬಿಡು ಗಿಟ್ಬಿಡು ಅಂತಿದೆಯಲ್ಲ? ಈ ಕವನ ಕೇಳಿದ ಮೇಲೆ ನಿನ್ನ ಮನಸ್ಸು ಹಗುರಾಗಿರ್ಬೇಕಲ್ಲ? ಓ, ಸಿಕ್ಕಾಪಟ್ಟೆ ನೋಡಿ, ತೇಲ್ದಂಗ ಆಗ್ತಾ ಇದೆ.
ಹಲೋ ಸರ್. ಏನಾಯ್ತು? ಇನ್ 1/4 ಗಂಟೆಲಿ ಆಫೀಸಲ್ಲಿ ಇಲ್ಲ ಅಂದ್ರೆ ಕಿತ್ತಾಕ್ತಾರಂತೆ. ಎಲ್ಲಿಂದ? ಕೆಲಸದಿಂದ. ಏನಪ್ಪ? ಏನಮ್ಮ? ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗಿಪ್ಪ. ಅಯ್ಯೋ ಬೇಡಮ್ಮ ಟಿಫಿನ್. ಓ ಮತ್ತೆ ಬಾಸ್ ಕಾಲು. ಸರ್ ಹೇಳಿ ಸರ್. ರೇ ಇನ್ 10 ನಿಮಿಷದಲ್ಲಿ ಆಫೀಸಲ್ಲಿ ಇಲ್ಲ ಅಂದ್ರೆ ನಿಮ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ, ಅರ್ಥ ಆಯ್ತಾ? ಸರ್ ನಾನು ಮನೆಯಿಂದ ಹೊರಟಿದ್ದೀನಿ ಸರ್. ನೋಡಿ ಕೈಯಲ್ಲಿ ಬ್ಯಾಗ್ ಇದೆ ಸರ್. ಹೊರಟಿದ್ದೀನಿ ಸರ್. ನೋಡಿ ಗಾಡಿ ಮೇಲೆ ಕೂತಿದ್ದೀನಿ. ಗಾಡಿ ಚಾವಿ ಹಾಕಿದ್ದೀನಿ ಸರ್. ಸರ್ ಸ್ಟಾರ್ಟ್ ಆಯ್ತು, ಹೊರಟೆ ಸರ್. ಅರ್ಧದವರೆಗಿದ್ದೀನಿ ಸರ್. ನೋಡಿ ಸರ್ ನಮ್ಮ ಆಫೀಸ್ ಗೇಟ್ ಕಾಣ್ತಾ ಇದೆ ನೋಡಿ ನೋಡಿ. ಏನಪ್ಪ ನೀವು ಈ ಲೆವೆಲ್ ಸುಳ್ಳು ಹೇಳಿದ್ರೆ ಹೆಂಗೆ? ಮತ್ತಿನ್ನೇನಮ್ಮ ಸಾಯ್ಲಿ ನಾನು. ನನ್ನ ಬಾಸ್ ಬೇರೆ ಶಾರ್ಟ್ ಟೆಂಪರ್. ಯಾವನೊಬ್ಬ ಬಂದು 50,000 ಲುಂಗಿ ಬೇಕು ಅಂತ ಹೇಳಿದ್ದಾನೆ, ಅದು ಜರಿ ಲುಂಗಿ ಅಂತೆ, ಮಾಡಿಟ್ಟಿದ್ದೀವಿ. ಏನಪ್ಪ ನಿಮಗೆ ಟೆನ್ಷನ್ ಕಡಿಮೆ ಆಗಕ್ಕೆ ಯಾವ್ದಾದ್ರು ಫಿಲಮ್ಗೆ ಹೋಗೋಣವಾ? ಅಯ್ಯೋ ಸುಮ್ಮನಿರ್ತೀಯನಮ್ಮ. ನನ್ನ ಜೀವನನೇ ಒಂದು ಸಿನಿಮಾ ಆಗಿದೆ. ಟೈಟ್ಲ್ ಏನು? ಬಲ್ಕ್ ಲುಂಗಿ ಮಾಡ್ದೋನೆ ಕೊಡಂಗಿ. ಅಯ್ಯೋ ಮತ್ತಿನ್ನೇನಮ್ಮ, ಒಂದು ಕೆಲಸ ಮಾಡು, ಸಂಜೆ ನಾನು ಬರ್ತೀನಲ್ವಾ, ನೀನೊಂದು ಡ್ಯಾನ್ಸ್ ಮಾಡಿಬಿಡು, ಒಂದು ದುರಂತ ಸಿನಿಮಾ ನೋಡ್ದಂಗೆ ಆಗುತ್ತೆ. ದುರಂತ ಹೆಂಗಪ್ಪ ಆಗುತ್ತೆ? ಇವಾಗ ಆಫೀಸ್ಗೆ ಹೋಗ್ತೀನಲ್ಲ, ಅಲ್ಲಿ ಡಿಸ್ಮಿಸ್ ಆಗ್ತೀನಿ. ಅದು ದುರಂತ ಅಲ್ದೆ ಮತ್ತಿನ್ನೇನಮ್ಮ ಗೌರಿ. ಶಿವ ಹಂಗ್ ಮಾತ್ರ ಆಗ್ಬಾರ್ದಪ್ಪ. ಒಂದ್ ಕೆಲಸ ಮಾಡಿ ನಿಮ್ ಬಾಸ್ನೇ ಡಿಸ್ಮಿಸ್ ಮಾಡಿಸ್ಬಿಡಿ. ಅದೆಲ್ಲ ಆಗಲ್ಲಮ್ಮ. ಟ್ರೈ ಮಾಡಿ ನೋಡಿಪ್ಪ. ನೋಡಮ್ಮ, ಮತ್ತೊಬ್ರಿಗೆ ಯಾವತ್ತಿಗೂ ನಾವು ಕೇಡು ಬಯಸೋಕ್ ಹೋಗಬಾರ್ದು. ಇನ್ನೊಬ್ಬನ ಅನ್ನದಲ್ಲಿ ಕಲ್ಲು ಹಾಕಬಾರ್ದು. ಎಂತ ಮಾತು ಹೇಳಿದ್ರಿ. ಹೌದೌದು ಅಪ್ಪ, ಮತ್ತೊಬ್ರ ಅನ್ನಕ್ಕೆ ಕಲ್ಲು ಹಾಕ್ಬಾರ್ದು. ಅಕಸ್ಮಾತ್ ಅಕ್ಕಿಲೇ ಕಲ್ಲಿದ್ರೆ